ಮೈಸೂರಿನಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತ. ಕಾರ್ಮಿಕರಿಂದ ಬರಿಗೈನಲ್ಲಿ ಮಲ ಬಾಚಿಸಿದ ಇಂಜಿನಿಯರ್ಗಳು. ನಗರದ ಕೆಇಬಿ ಕಚೇರಿಯಲ್ಲಿ ಕಾರ್ಮಿಕರ ನರಕಯಾತನೆ. ನಾಳೆ ಮೈಸೂರಿನಲ್ಲಿ ಅದ್ದೂರಿ ಕೆಂಪೇಗೌಡ ಜಯಂತಿ. ಕೋಟೆ ಆಂಜನೇಯ ದೇವಾಲಯದಿಂದ ಭವ್ಯ ಮೆರವಣಿಗೆ. ಕಾರ್ಯಕ್ರಮದಲ್ಲಿ 30 ಕಲಾ ತಂಡಗಳು ಹಾಗೂ 4 ಟ್ಯಾಬ್ಲೋಗಳ ಮೆರುಗು. ಡ್ರಗ್ಸ್ ಚಟಕ್ಕೆ ಒಮ್ಮೆ ಬಿದ್ದರೆ ಹೊರ ಬರೋದು ಅಸಾಧ್ಯ. ಮಾದಕ ದ್ರವ್ಯದ ವಿರುದ್ಧ ನಟ ವಿನಯ್ ರಾಜ್ಕುಮಾರ್ ಕಟು ಎಚ್ಚರಿಕೆ. ಮೈಸೂರು ಪೊಲೀಸರಿಂದ ಡ್ರಗ್ಸ್ ಮುಕ್ತ ಅಭಿಯಾನ. ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳದ ಘರ್ಷಣೆ. ಸಾತ್ಕಳ್ಳಿಯಲ್ಲಿ ಸಜ್ಜಾದ ಕಂಬಳದ ಅಖಾಡ. ಕಂಬಳದ ಆಯೋಜನೆಗೆ ಸಿಎಂ ಡಿಕೆಶಿ ಗ್ರೀನ್ ಸಿಗ್ನಲ್. ಮನೆಯೊಳಗೆ ಪ್ರತ್ಯಕ್ಷವಾದ ಅಪರೂಪದ ಉಡ. ಮೂಢನಂಬಿಕೆ ಬೇಡ, ಪ್ರಾಣಿ ಸಂರಕ್ಷಣೆ ಮಾಡಿ. ಮೂಢನಂಬಿಕೆಗೆ ಮಣೆ ಹಾಕದಂತೆ ವನ್ಯಜೀವಿ ತಜ್ಞರ ಕರೆ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯಕ. ಕೆಇಬಿ ಇಂಜಿನಿಯರ್ ಸಂಘದ ಆವರಣದಲ್ಲಿಯೇ ಮುಗ್ಧ ಕಾರ್ಮಿಕರಿಂದ ಬರಿಗೈಯಲ್ಲಿ ಮಲ ಬಾಚಿಸುವ ಅನಿಷ್ಟ ಪದ್ಧತಿಯು ಇನ್ನೂ ಜೀವಂತವಾಗಿದ್ದು, ಈ ಅಮಾನವೀಯ ಘಟನೆಯೊಂದು ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ನಂದೀಶ್, ಅರುಣ್, ಮೂರ್ತಿ ನಾಯಕ್ ಹಾಗೂ ನವೀನ ಎಂಬ 4 ದಲಿತ ಕಾರ್ಮಿಕರನ್ನ ಮಣ್ಣು ಸಾಗಿಸುವ ನೆಪದಲ್ಲಿ ಕರೆತಂದು ಈ ಅವಮಾನಕರ ಕೆಲಸಕ್ಕೆ ನಿಯೋಜಿಸಲಾಗಿದೆ. ಕಾರ್ಮಿಕರು ಕಳೆದ 3 ದಿನಗಳಿಂದ ತಮ್ಮ ಪ್ರಾಣದ ಹಂಗು ತೊರೆದು ಬರಿಗೈನಲ್ಲಿ ಶೌಚಗುಂಡಿಯ ಮಲವನ್ನ ಟ್ರ್ಯಾಕ್ಟರ್ಗೆ ತುಂಬುವಂತ ನರಕಯಾತನೆ ಅನುಭವಿಸ್ತಾ ಇದ್ದು, ಹೊಟ್ಟೆಪಾಡಿಗಾಗಿ ಬಂದಿದ್ದೀವಿ, ಈ ಕೆಲಸದ ಗಂಭೀರತೆ ನಮಗೆ ಗೊತ್ತಿರಲಿಲ್ಲ ಅಂತ ಕಾರ್ಮಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕೊರಟಗೆರೆಯಲ್ಲಿ ಬಾಲ ಕಾರ್ಮಿಕರಿಂದ ಇಂತಹ ಹುದ್ದೆ ಕೆಲಸ ಮಾಡಿಸಲಾಗಿತ್ತು. ಇದೀಗ ಮತ್ತೆ ಇಂತಹ ಘಟನೆ ಮರುಕಳಿಸಿದ್ದು, ವಿಷಯ ತಿಳಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಪಾಲಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಈ ಬೇಜವಾಬ್ದಾರಿತನ ವಿರುದ್ಧ ಕುರಿತು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಕೂಡಲೇ ತಪ್ಪಿತಸ್ಥ ಇಂಜಿನಿಯರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಏನಕ್ಕೆ ತುಂಬ್ತಾ ಇರೋದು? ಬಿಟ್ಟದು ಎಲ್ಲ ತುಂಬಿ. ಹಾಂ, ಎಲ್ಲಿಯವ್ರು ನೀವೆಲ್ಲ? ನೀವು ಎಲ್ಲಿಯವರು ಎಲ್ಲ? ಅಲ್ಲ, ಕೈಗೆಲ್ಲ ಏನೋ ಹಾಕ್ಕೋಬೇಕಲ್ಲ? ಕೈಗೂ ಕಾಲಿಗೆ ಏನಾರು ಹಾಕ್ಕೋಬೇಕಾ ಬೇಡ? ಹಾಂ, ಅದು ಅಲ್ಲ, ಕೈಯೆಲ್ಲ ಗಲೀಜಾಗಿ ಇನ್ಫೆಕ್ಷನ್ ಆಗಲ್ವೇನಣ್ಣ ಅದು ನಿಮಗೆ? ಯಾರಣ್ಣ ಇದು ಮಾಡಕ್ಕೆ ಹೇಳಿದ್ದು? ಯಾರು ಮೇಸ್ರಿ? ನಿಮ್ಮ ಮೇಸ್ರಿ ಏನು ಅವ್ರ ಹೆಸರು? ಮಹೇಶ್ಗೆ ಯಾರು ವಹಿಸಿದ್ದಂತೆ? ಮಧುಗಿರಿ. ಹಾಂ, ಏನಲ್ಲಿ ಕ್ಲೀನ್ ಮಾಡಿದ್ದು? ಇದು ಪಿಟ್ಟಿಂದು ಸುಸ್ತಾಗ್ತೈತೆ. ಪಿಟ್ಟಿಂದ ಅದ್ರೊಳಗಡೆ ಕೇಳಿದ್ದ? ಯಾರು ಕಾಂಟ್ರಾಕ್ಟ್ರು? ಏನು ಹೆಸರು ಅವ್ರದ್ದು? ಅವರಾ? ಸುಸ್ತಾಗ್ತಾಯ್ತಾ? ನಿನ್ಗೇನು ಸೇಫ್ಟಿ ಕೊಟ್ಟಿರಲಿಲ್ವಾ ಕೈಗೆಲ್ಲ? ಸೇಫ್ಟಿ ಹೆಂಗೆ ತುಂಬಕ್ಕಾಗಲ್ವ? ಹೌದಾ? ಏನು ನಿನ್ನ ಹೆಸರು? ನಿನ್ನ ಹೆಸರು? ಹ್ಞೂ, ಮಂಜುನಾಥ್. ಊರು? ಹಾಂ ಹಾಂ, ಹೌದಾ?
ನಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಸಂಭ್ರಮದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಆರಂಭವಾಗಲಿರುವ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡಗಳು ಮತ್ತು 4 ಆಕರ್ಷಕ ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದೆ. ಇನ್ನು ಮೆರವಣಿಗೆಯು ಕಲಾಮಂದಿರವನ್ನ ತಲುಪಿದ ನಂತರ ಅಲ್ಲಿ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇದ್ದು, ಈ ವೇಳೆ 500ಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 35ಕ್ಕೂ ಹೆಚ್ಚು ಸಾಧಕರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗ್ತಾ ಇದೆ. 10 ಒಕ್ಕಲಿಗ ಸಂಘಟನೆಗಳು ಹಾಗೂ ಇತರೆ ಸಮುದಾಯಗಳ ಸಂಘಟನೆಗಳ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಗೌಡ ಮಾಹಿತಿ ನೀಡಿದ್ದು, ಇದು ಜಾತ್ಯತೀತ ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರವರ 517ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ತಾ, ನಾಳೆ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೆರವಣಿಗೆಯ ಮೂಲಕ ನಾಡಪ್ರಭು ಕೆಂಪೇಗೌಡರವರ ಪುತ್ಥಳಿಗೆ ಪೂಜ್ಯ ಶ್ರೀಗಳಾದಂಥ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿರವರು ಪುಷ್ಪಾರ್ಚನೆ ಮಾಡುವ ಮೂಲಕ, ಜೊತೆಯಲ್ಲಿ ಇದೇ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರವರು ಮತ್ತು ಭಾಳ ಜನ ಗಣ್ಯರು, ಜಿ ಟಿ ದೇವೇಗೌಡರು, ಸರಾಮೇಶ್ವರವರು ಮತ್ತು ಶ್ರೀವತ್ಸರವರು, ತನ್ವೀರ್ ಸೇಠ್ರವರು, ಮಾಜಿ ಶಾಸಕರ ನಾಗೇಂದ್ರಣ್ಣರವರು, ಪ್ರತಾಪ್ ಸಿಂಹರವರು, ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ, ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಸಹಯೋಗದೊಂದಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಮ್ಮ 3 ನಿರ್ದೇಶಕರು ಮತ್ತು ನೇಗಿಲುಯೋಗಿ ವಿವಿಧ ಸಂಘಗಳು, ಪೊಲೀಸ್ ನಿವೃತ್ತ ಒಕ್ಕಲಿಗರ ಸಂಘ ಇರ್ಬೋದು, KSRTC ಒಕ್ಕಲಿಗರ ಸಂಘ ಇರ್ಬೋದು, ಮಹಿಳಾ ಒಕ್ಕಲಿಗರ ಸಂಘ ಇರ್ಬೋದು, 10 ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೊತೆಯಲ್ಲಿ ಇತರೆ ಸಮುದಾಯದ ಸಂಘ ಸಂಸ್ಥೆಯವರ ನೆರವನ್ನು ಕೂಡ ನಾವು ಕೇಳಿದ್ವಿ ಮತ್ತು ಅವ್ರನ್ನೂ ಕೂಡ ಆಹ್ವಾನಿಸಿದ್ದೇವೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳನ್ನ ಜಾತ್ಯತೀತವಾಗಿ ನಾವು ಹೋಗಿ ಈ ಸಮಿತಿ ವತಿಯಿಂದ ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ವಿಶೇಷ ಮೆರವಣಿಗೆ ಕಲಾ ತಂಡಗಳೊಂದಿಗೆ ಸುಮಾರು 30 ಕಲಾ ತಂಡಗಳು ಮತ್ತು 4 ರಿಂದ 5 ಟ್ಯಾಬ್ಲೋ ನಾಡಪ್ರಭು ಕೆಂಪೇಗೌಡರವರ ಚರಿತ್ರೆನ ತೋರಿಸ್ತಕ್ಕಂಥದ್ದು ಮತ್ತು ಆದಿಚುಂಚನಗಿರಿ ಕ್ಷೇತ್ರ ಮತ್ತು ರೈತರ ಬಗ್ಗೆ ತಿಳಿಸ್ತಕ್ಕಂಥ ಟ್ಯಾಬ್ಲೋಂದಿಗೆ ಮೆರವಣಿಗೆ 12:30 ಕಲಾಮಂದಿರಕ್ಕೆ ತಲುಪಿ, ಕಲಾಮಂದಿರದಲ್ಲಿ ಸುಮಾರು 500 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು. ಸಾಧಕರಿಗೆ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿರವರ ನಿರ್ದೇಶನದಂತೆ ನಾಡಪ್ರಭು ಕೆಂಪೇಗೌಡರವರು 500 ವರ್ಷದಿಂದ ಬೆಂದಕಾಳವ್ರನ್ನ ಕಟ್ಟಿದಾಗ ಎಲ್ಲ ಸಮುದಾಯಗಳಿಗೆ ಪೇಟೆಗಳನ್ನು ಕಟ್ಟಿ ಆ ವೃತ್ತಿಪರ ಒಂದು ಅವರು ಗಟ್ಟಿ ಬುನಾದಿ ಹಾಕೊಟ್ಟಂಥದ್ದು. ಅಂಥವ್ರಿಗೆ ಕಾರ್ಯಕ್ರಮದಲ್ಲಿ ನೀವು ವಿಶೇಷವಾಗಿ ಮಾಡಬೇಕು. ಸಾಧಕರಿಗೆ ಎಲ್ಲ ಸಮುದಾಯದವ್ರಿಗೂ ನೀವು ಗುರುತಿಸಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ 35 ಜನಕ್ಕೂ ಹೆಚ್ಚು ಜನ ಸಾಧಕರಿಗೆ ಎಲ್ಲ ಸಮುದಾಯದವ್ರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವಿನಿಯೋಗ ಕೂಡ ಇದೆ. ಹಾಗಾಗಿ ಮೈಸೂರು ನಗರದಲ್ಲಿರ್ತಕ್ಕಂಥವ್ರು ಮತ್ತು ಗ್ರಾಮಾಂತರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ 2 ಭಾಗದಲ್ಲಿ ಮತ್ತು ಮೈಸೂರಿನಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದು ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಳೆ ಶನಿವಾರ ರಜೆ ಇರೋದ್ರಿಂದ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಅಂತ ಸಮಿತಿ ಪರವಾಗಿ ಕೇಳ್ಕೊತೇವೆ. ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಇವತ್ತು ಮೈಸೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಜಾಗೃತಿ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ವಿನಯ್ ರಾಜ್ಕುಮಾರ್ ಅವರು ಚಾಲನೆ ನೀಡಿದರು. ಇನ್ನು ಜಾಥಾದಲ್ಲಿ 100 ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡು ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಮಾದಕ ದ್ರವ್ಯಗಳ ಜಾಲಕ್ಕೆ ಬಲಿಯಾಗದಂತೆ ಎಚ್ಚರಿಕೆ ನೀಡಲಾಗ್ತಾ ಇತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹಾಗೂ ಡಿಸಿಪಿಗಳಾದ ಹರ್ಷಂ ಪ್ರಿಯಂವದ ಮತ್ತು ಸುಂದರ್ ರಾಜ್, ಮಾರುತಿ ಎ ಮತ್ತು ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾದಕ ದ್ರವ್ಯಗಳ ವಿರುದ್ಧದ ಹೋರಾಟಕ್ಕೆ ಸಾಥ್ ನೀಡಿದರು. ಮೈಸೂರನ್ನ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಅತ್ಯಗತ್ಯ ಅಂತ ಇದೇ ವೇಳೆ ಅಧಿಕಾರಿಗಳು ಕರೆ ನೀಡಿದ್ದಾರೆ. ಅದೇ ಹೇಳೋದಲ್ಲ, ಒಂದೊಂದ್ಸಲಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾಡ್ತಾರೆ, ಇಲ್ಲ ಒಂದ್ಸಲಿ ಮಾಡ್ಬೋದು 2 ಸಲ ಮಾಡ್ಬೋದು ಅಂತ. ಅದು ಡ್ರಗ್ಸ್ ಹಂಗೆ ಎಲ್ಲ ಒಂದ್ಸಲಿ ಅದ್ರ ಒಳಗಡೆ ಹೋದ್ಮೇಲೆ ಆಚೆ ಬರೋಕ್ಕಾಗೋದೇ ಇಲ್ಲ, ಅಲ್ಲೇ ಇರ್ತೀವಿ. ಸೊ ಅದನ್ನು ಎಜುಕೇಟ್ ಮಾಡಬೇಕು ಈಗಲಿಂದನೇ. ಬೇಸ್ ಲೆವೆಲಲ್ಲೇ ಕಾಲೇಜಸಲ್ಲೇ ಹೋಗಿ ಡ್ರಗ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಒಂದಷ್ಟು ಮಾಹಿತಿಗಳು ಕೊಡಬೇಕು. ಸೊ ಅದರಿಂದ ಅವ್ರು ನಿಲ್ಲಿಸ್ತಾರೆ ಅಂತ ಅನ್ಸುತ್ತೆ. ಹಿಂದೆ ನಿಮ್ಮ ಕುಟುಂಬ ಕೂಡ ಸಾಕಷ್ಟು ಇಂತಹ ಡ್ರಗ್ಸ್ ವಿರುದ್ಧವಾಗಿ ಸಮಾಜಮುಖಿ ಚಿತ್ರಗಳನ್ನ ಮಾಡಿದ್ರೆ, ತಾವು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರೆ ಡ್ರಗ್ಸ್ನಿಂದ ಯಾವೆಲ್ಲ ರೀತಿ ಬೆಳವಣಿಗೆ ಆಯ್ತದೆ ಅಂತ ಚಿತ್ರಗಳನ್ನ ನಾನು ಮಾಡ್ತೀನಿ, ಸಮಾಜಕ್ಕೊಂದು ಸಂದೇಶ ಕೊಡ್ತೀನಿ. ಸೊ ಅದೇ ಲಾಸ್ಟ್ ತಾತ ಮಾಡಿದ್ರು ಶಬ್ದವೇದಿ ಅಂತ. ಸೊ ಅದೇ ರೀತಿ ನಾನು ಹುಡುಕ್ತಾ ಇದ್ದೀರಿ, ಆ ಥರ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಡ್ರಗ್ಸ್ ವಿರುದ್ಧ. ಗ್ರಾಮಾಯಣ ಕೂಡ ಚಿತ್ರ, ಗ್ರಾಮಾಯಣ ಕೂಡ ರಿಲೀಸ್ ಆಗ್ತಾ ಇದೆ. ಆ ಗ್ರಾಮಾಯಣ ಈಗ
ಜುಲೈ 3 ರಿಲೀಸ್ ಆಗ್ತಿದೆ. ತುಂಬ ಒಳ್ಳೆ ಸಿನಿಮಾ, ಒಂದು ಸೋಷೋ ಪೊಲಿಟಿಕಲ್ ಸಿನಿಮಾ, ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮೋಷನ್ ಎಲ್ಲ ಯಾವ ಥರ ಆಗ್ತಾ ಇದೆ? ಈಗ ಬರ್ತೀನಿ ಮೈಸೂರಿಗೆ ವಾಪಸ್, ಅವಾಗ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮೇಡಮ್, ಅದೇ ಈಗ ಜಸ್ಟ್ ಮಾತಾಡಿದ್ವಿ ಡ್ರಗ್ಸ್ ಬಗ್ಗೆ. ಸೊ ಡ್ರಗ್ಸ್ ಈಗ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಸೊ ಅದನ್ನ ನಿಲ್ಲಿಸೋದು ಅಷ್ಟು ಈಸಿ ಅಲ್ಲ. ಸೊ ಒಂದೇನು ಮಾಡ್ಬೋದು ಅಂದರೆ ಸೊಸೈಟಿ ಅದಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ಬೋದು. ಅದು ಬೈ ನಾಟ್ ಯೂಸಿಂಗ್ ಡ್ರಗ್ಸ್ ಆರ್ ಲೈಕ್ ಬೈಯಿಂಗ್ ಡ್ರಗ್ಸ್ ಆರ್ ಯಾರು ಡ್ರಗ್ಸ್ ಮಾಡ್ತಿದ್ರೆ ಅದನ್ನ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಸೊಸೈಟಿ ಹೆಲ್ಪ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈಗ ಬಯರ್ಸ್ ಇಲ್ಲ ಅಂದರೆ ಸೆಲ್ಲರ್ಸು ಇರಲ್ಲ ಡ್ರಗ್ಸ್ಗೆ. ಸೊ ಅದರಿಂದ ಸೊಸೈಟಿ ಒಟ್ಟುಗೂಡಿ ಸ್ಟಾಪ್ ಮಾಡಬೇಕಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಹೇಳ್ದಂಗೆ ಒಂದಷ್ಟು ಜನ ಡ್ರಗ್ಸ್ನ ತುಂಬ ಅವ್ರಿಗೇನೋ ನೋವಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ಪ್ರಾಬ್ಲಮ್ಸಿಂದ ಮಾಡಿರ್ತಾರೆ. ಸೊ ಅಂಥವ್ರು ರಿಹ್ಯಾಬ್ಗೆ ಹೋಗಿ ವಾಪಸ್ ಬಂದಾಗ ಅವ್ರನ್ನ ಒಂದು ಡ್ರಗ್ ಅಡಿಕ್ಟ್ ಅಂತ ಯಾವತ್ತು ಬ್ರ್ಯಾಂಡ್ ಮಾಡಬಾರ್ದು. ಅವ್ರು ಬಂದಾಗ ಅವ್ರನ್ನ ಒಂದು ನಾರ್ಮಲ್ ಪರ್ಸನ್ ಥರ ಇನ್ವೈಟ್ ಮಾಡಿ ನಮ್ಮ ಸೊಸೈಟಿಯಲ್ಲಿ ವಾಪಸ್ ಇನ್ವೈಟ್ ಮಾಡ್ಕೊಳ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ನಾರ್ಕೋಟಿಕ್ಸ್ ಅಂತ ದಿನನ ನಾವು ಅವೇರ್ನೆಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಪ್ರೋಗ್ರಾಮನ್ನು ಹಮ್ಮಿಕೊಳ್ತೀವಿ. ಕಳೆದ ಒಂದು ವಾರದಿಂದ ನಮ್ಮ ಮೈಸೂರು ಸಿಟಿಯಲ್ಲಿ ಪ್ರತಿಯೊಂದು ಕಾಲೇಜಿಗೆ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಈ ಎಸ್ಸೇಸ್ ಆಗಿರ್ಬೋದು, ಬೇರೆ ರೀತಿ ಕಾಂಪಿಟೇಷನ್ಸನ್ನು ಇಟ್ಬಿಟ್ಟು ಈ ಪರಿಣಾಮಗಳೇನು, ಡ್ರಗ್ ತಗೊಳ್ಳೋದ್ರಿಂದ ಪರಿಣಾಮಗಳೇನು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕಾಲೇಜಿಗೂ ನಮ್ಮ ಅಧಿಕಾರಿಗಳು ಹೋಗಿ ಮಾಡಿದ್ದಾರೆ. PUC 2 ಇಂದ ಜಾಸ್ತಿ ಏನಿದೆ ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಮತ್ತು ಒಂದು ವಾಕೆಥಾನನ್ನು ಸಹ ನಾವು ನಿನ್ನೆ ಆರ್ಗನೈಸ್ ಮಾಡಿದ್ವಿ. ಇವತ್ತಿನ ದಿನಾನೂ ಸಹ ಮಕ್ಕಳನ್ನ ಮತ್ತು ಕಾಲೇಜ್ ಸ್ಟೂಡೆಂಟ್ಸನ್ನು ಇನ್ವಾಲ್ವ್ ಮಾಡಿಕೊಂಡು ಇವತ್ತು ಸಹ ಒಂದು ಜಾಥಾನ ನಾವು ಇಲ್ಲಿ ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು. ಈ ಬಾರಿಯ ಮೈಸೂರು ದಸರಾದಲ್ಲಿ ಕಂಬಳದ ಸದ್ದು ಜೋರಾಗ್ತಾ ಇದೆ. ಕಳೆದ ಬಾರಿ ಅಂತಿಮ ಹಂತದಲ್ಲಿ ಕೈತಪ್ಪಿದ ಕಂಬಳವನ್ನ ಈ ಬಾರಿ ಅದ್ದೂರಿಯಾಗಿ ನಡೆಸಲು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ರೈ ಅವರು ಮೈಸೂರಿನ ಸಾತ್ಕಳ್ಳಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದು, ವಿಶಾಲವಾದ ಜಾಗ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಂಬಳಕ್ಕೆ ಸೂಕ್ತವಾಗಿದೆ ಅಂತ ಹೇಳಿದ್ದಾರೆ. ಸುಮಾರು 150 ರಿಂದ 200 ಕೋಣಗಳು ಪಾಲ್ಗೊಳ್ಳುವ ಈ ಕ್ರೀಡಾ ಹಬ್ಬ 2 ದಿನಗಳ ಕಾಲ ಹಗಲು ರಾತ್ರಿ ನಡೀತಾ ಇದೆ. ವೀಕ್ಷಣೆಗೆ ಸಂಪೂರ್ಣ ಉಚಿತ ಪ್ರವೇಶವಿದ್ದು 8,000 ಮಂದಿ ಕುಳಿತುಕೊಂಡು ನೋಡುವಂತ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇನ್ನು ಕಂಬಳದೊಂದಿಗೆ ದಕ್ಷಿಣ ಕನ್ನಡದ ಆಹಾರ ಮಳಿಗೆಗಳು ಇರಲಿದ್ದು, ಗೆಲ್ಲುವ ಕೋಣಗಳಿಗೆ ಚಿನ್ನದ ಬಹುಮಾನ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅಂದಾಜು 5 ರಿಂದ 8 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದ್ದು, ಸಾರ್ವಜನಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಶಾಸಕ ಅಶೋಕ್ ರೈ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಕಂಬಳ ಉತ್ಸವವನ್ನು ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ದಸರಾದಲ್ಲಿ ಕೂಡ ಕಂಬಳವನ್ನು ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ದರು. ಕೊನೆ ಗಳಿಗೆಯಲ್ಲಿ ಸಮಯ ಸರಿಯಾಗಿ ಸಾಕಾಗಲಿಲ್ಲ ಅಂತ ಅದನ್ನು ಈ ವರ್ಷದ ದಸರಾದಲ್ಲಿ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದರು. ಹಾಗೆ ಅಧಿಕಾರಿಗಳಿಗೆ ನಮಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಜಾಗವನ್ನು ಅಲ್ಲಿ ಆಯ್ಕೆ ಮಾಡಬೇಕು. ಯಾವುದೇ ಜನಗಳಿಗೆ ತೊಂದರೆ ಆಗ್ಬೋದು. ಅಂದರೆ ಬೆಂಗಳೂರು ಕಂಬಳದಲ್ಲಿ ಸುಮಾರು 25 ರಿಂದ 30 ಲಕ್ಷ ಜನ ಬಂದಿದ್ದಾರೆ. ಭಾರಿ ಕ್ರೌಡೆಡ್ ಆಗಿತ್ತು. ಇಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗದೆ ಜನಗಳಿಗೆ ಬಂದು ಕುಟುಂಬ ಸಮೇತರಾಗಿ ಕಂಬಳವನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು. ನೀವು ಹೋಗಿ ಜಾಗ ವೀಕ್ಷಣೆ ಮಾಡಬೇಕು ಅನ್ನುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಆ ಪ್ರಕಾರ ಇವತ್ತು ನಾವು ಬೆಳಿಗ್ಗೆ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ 2 ಜಾಗವನ್ನು ಈಗ ನೋಡಿದ್ದೇವೆ. ಒಂದು ನಮ್ಮ ಪ್ರೀಮಿಯರ್ ಸ್ಟುಡಿಯೋದ ಈ ಜಾಗ, ಪ್ರೀಮಿಯರ್ ಸ್ಟುಡಿಯೋದ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದ ಹತ್ತಿರ ಇರುವಂಥ ಐಶ್ವರ್ಯ ಪೆಟ್ರೋಲ್ ಪಂಪಿನ ಹತ್ತಿರ ಇರುವಂಥ ಜಾಗ. ಇನ್ನೊಂದು VTU ಸಾತ್ಗಳ್ಳಿಯಲ್ಲಿ. ಅಂದರೆ 2 ಜಾಗವನ್ನು ವೀಕ್ಷಣೆ ಮಾಡುವಾಗ ಸಾತ್ಗಳ್ಳಿಯಲ್ಲಿರುವಂಥ ಜಾಗ ಸ್ವಲ್ಪ ವಿಸ್ತಾರವಾಗಿದೆ. ಮತ್ತು ನಮಗೆ ಸುಮಾರು 3,000-4,000 ಕಾರುಗಳನ್ನು ಪಾರ್ಕ್ ಮಾಡಲಿಕ್ಕೂ ಕೂಡ ಸುತ್ತಮುತ್ತಲ ಜಾಗ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ದಸರಾ, ಯುವ ದಸರಾ ಕೂಡ 1 ಕಿಲೋಮೀಟ್ರ್ ದೂರದಲ್ಲಿ ನಡೀತದೆ. ಯುವ ದಸರಾಕ್ಕೆ ಬಂದವರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶಗಳಾಗ್ತದೆ. ಮತ್ತು ಮುಖ್ಯವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಕಂಬಳ ಮಾಡೋದರಿಂದ ಸಾರ್ವಜನಿಕರು ಹೋಗುವವರಿಗೆ ಟ್ರಾಫಿಕ್ ಬ್ಲಾಕ್ ಆಗಬಾರ್ದು ಮತ್ತು ಯಾವುದೇ ತೊಂದರೆಗಳಾಗಬಾರ್ದು. ಆ ದೃಷ್ಟಿಕೋನ ಇಟ್ಕೊಂಡು ನಾವು ಆ ಜಾಗದ ಒಂದು ಸಿಲೆಕ್ಟ್ ಮಾಡುವ ಹಂತದಲ್ಲಿದ್ದೇವೆ. ಆದರೆ ಯಾವುದನ್ನು ಕೂಡ ಎಲ್ಲದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬ್ರೀಫ್ ಮಾಡಿ, ಸ್ಕೆಚ್ ಸಮೇತ ಅವರಿಗೆ ಬ್ರೀಫ್ ಮಾಡಿ ಅವರು
ನಮ್ಮ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಜನ ದಸರಾ ನೋಡಲಿಕ್ಕೆ ಬರುವವರು ಕಮಲ ನೋಡಬೇಕು, ತುಂಬ ದೂರನ ಆಗಬಾರ್ದು, ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಜೋಡಣೆ ಮಾಡಬೇಕು ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಈ 2 ಜಾಗದಲ್ಲಿ ಅವರಿಗೆ ಸ್ಕೆಚ್ ಪ್ರಕಾರ ಅದನ್ನು ನೋಡಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ SP ಅವರು ಇದ್ದಾರೆ, DCP ಅವರು ಇದ್ದಾರೆ, ಅವರೆಲ್ಲ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಇಲಾಖೆ DC ಆಫೀಸ್ನವರು ಕೂಡ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಅಲ್ಲಿ ಆ ಜಾಗವನ್ನು ಈಗ ಒಂದು ಅಂದಾಜು ಮಾಡಿದ್ವಿ. ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಈಗ ಚಾಮರಾಜನಗರ ತಾಲೂಕಿನ ಮಹಾಂತಳಪುರ ಗ್ರಾಮದಲ್ಲಿ ಮನೆಯೊಂದಕ್ಕೆ ಪ್ರವೇಶ ಮಾಡಿದ ಅಪರೂಪದ ಉಡುವನ್ನ ರಕ್ಷಿಸುವ ಘಟನೆ ನಡೆದಿದೆ. ಇನ್ನು ಗ್ರಾಮದ ಸುರೇಶ್ ಎಂಬುವವರ ಮನೆಯೊಳಗೆ ಉಡ ಪ್ರತ್ಯಕ್ಷವಾಗಿದ್ದು ಕೂಡಲೇ ಅದನ್ನ ಸುರಕ್ಷಿತವಾಗಿ ರಕ್ಷಿಸಿ ಕಾಡಿಗೆ ಬಿಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಉಡ ಮನೆ ಪ್ರವೇಶ ಮಾಡಿದ್ರೆ ಅಪಶಕುನ ಅಂತ ಮೂಢನಂಬಿಕೆ ಇಂದಿಗೂ ಕೆಲವರಲ್ಲಿ ಇದೆ. ಆದ್ರೆ ಇದು ಕೇವಲ ಕಟ್ಟುಕತೆ. ಈ ಪ್ರಾಣಿಗಳು ತಮ್ಮ ರಕ್ಷಣೆಗಾಗಿ ಸುರಕ್ಷಿತ ಸ್ಥಳ ಅರಸಿ ಮನೆಗಳನ್ನ ಪ್ರವೇಶ ಮಾಡುತ್ತವೆ ಹೊರತು ಮನುಷ್ಯರಿಗೆ ಯಾವುದೇ ತೊಂದರೆ ನೀಡೋದಿಲ್ಲ. ಅಳಿವಿನ ಅಂಚಿನಲ್ಲಿರುವ ಈ ಜೀವಿಗಳ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂತಹ ಸಂದರ್ಭದಲ್ಲಿ ಉಡಕ್ಕೆ ಹಾನಿ ಮಾಡದೆ ತಕ್ಷಣ ಅರಣ್ಯ ಇಲಾಖೆಗೆ ಅಥವಾ ವನ್ಯಜೀವಿ ಸಂರಕ್ಷಕರಿಗೆ ಮಾಹಿತಿ ನೀಡಿ ಅಂತ ತಜ್ಞರು ಮನವಿ ಮಾಡಿಕೊಂಡಿದ್ದಾರೆ. ಮೌಢ್ಯ ಬಿಟ್ಟು ವನ್ಯಜೀವಿಗಳ ರಕ್ಷಣೆಗೆ ಕೈ ಜೋಡಿಸಿ ಅಂತ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲಿ ಬಿಡ್ತೀಣ? ಹಾಂ, ಹಾಂ ಆಯಿತು. ಆಫ್ ಮಾಡಲಾ? ಹಾಂ, ನಿಮ್ಮ ಫೇಸ್ ಕಾಣ್ಬೇಕಲ್ಲಣ್ಣ. ಹಾಂ ಹಾಂ, ನಿಮ್ಮ ಫೇಸ್ ಕಾಣಲ್ಲ ಅಡ್ಡ ಬಿಡ್ತಾರೆ. ಮಂಡ್ಯದಲ್ಲಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಸೆಸ್ಕ್ ಸಿಬ್ಬಂದಿಗಳು ಸಿಡಿಸೆದ್ದಿದ್ದಾರೆ. ಇನ್ನು ಸರ್ಕಾರದ ಖಾಸಗೀಕರಣದ ನಿರ್ಧಾರವನ್ನ ವಿರೋಧಿಸಿ ಮಂಡ್ಯದ ಸೆಸ್ಕ್ ಕಚೇರಿಯಿಂದ ಶಾಸಕ ಗಣಿಗ ರವಿಕುಮಾರ್ ಅವರ ನಿವಾಸದವರೆಗೆ ನೂರಾರು ಸಿಬ್ಬಂದಿಗಳು ಬೈಕ್ ರ್ಯಾಲಿ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸೆಸ್ಕ್ ಕಚೇರಿಯಿಂದ ಆರಂಭವಾದ ಬೈಕ್ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶಾಸಕರ ಮನೆ ತಲುಪಿತು. ಅಲ್ಲಿ ಜಮಾಯಿಸಿದ ನೂರಾರು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸೆಸ್ಕ್ ಅನ್ನ ಖಾಸಗಿಯವರಿಗೆ ವಹಿಸದಂತೆ ಆಗ್ರಹಿಸಿ ಧರಣಿಯನ್ನ ನಡೆಸಿದ್ದಾರೆ. ಸರ್ಕಾರದ ಈ ಅವೈಜ್ಞಾನಿಕ ನಿರ್ಧಾರದಿಂದ ಸಾವಿರಾರು ನೌಕರರ ಭವಿಷ್ಯ ಅತಂತ್ರವಾಗುತ್ತೆ ಅಂತ ಸಿಬ್ಬಂದಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಶಾಸಕ ಗಣಿಗ ರವಿಕುಮಾರ್ ಅವರು, ನಿಮ್ಮ ಆತಂಕ ನಮಗೆ ಅರ್ಥ ಆಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಈ ಕುರಿತು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ವಿದ್ಯುತ್ ಇಲಾಖೆಯ ಖಾಸಗೀಕರಣದ ವಿರುದ್ಧ ಸಿಬ್ಬಂದಿಗಳು ನಡೆಸ್ತಾ ಇರುವ ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. KEB 4 ಯೂನಿಯನಲ್ಲಿದ್ದೀರಾ. ಈ BJP ಗೌರ್ಮೆಂಟ್ ಎಲ್ಲೆಲ್ಲಿದೆ ಅಲ್ಲಿ ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ತಲೆ ಒಳಗೆ ಹೋಗಿಲ್ಲ. ನೀವು ಇಲ್ಲಿ ವೈಯಕ್ತಿಕ ರವಿಕುಮಾರ್ ಮೇಲೋ ಇನ್ನೊಬ್ಬರ ಮೇಲೋ ಫೈಟ್ ಮಾಡಿ BJP ಬೆಳೆಸ್ತೀರ. ಅವರು ಒಂದೇ ಮಾಡಿದ್ರು, ನಾವು ಸರ್ಕಾರಿ ಉದ್ಯಮವನ್ನು ನಡೆಸೋದಕ್ಕೆ ನಾನು ಸರ್ಕಾರ ನಡೆಸ್ತಾ ಇಲ್ಲ, ಎಲ್ಲವನ್ನು ಖಾಸಗಿ ಮಾಡ್ತೀವಿ ಅಂತ ಎಲ್ಲ ಖಾಸಗಿ ಮಾಡ್ಕೊಂಡ್ಬಂದರು. ಈಗ ಕಣ್ಣು KPTCL ಮೇಲೆ ಬಿದ್ದಿದೆ. ಈಗ ಟಾಟಾನ ಮುಂದೆ ಬಿಟ್ಟಿದ್ದಾರೆ. ಆದರೆ ನಾವೀಗ ಆಲ್ರೆಡಿ ಸಬ್ಸಿಡಿ ಬಡವ್ರಿಗೆ ಕೊಡ್ತಾಯಿದ್ದೀವಿ. ಇದು ಮೊನ್ನೆ ಕೂಡ ಚರ್ಚೆ ಆಗಿದೆ.
ಇದನ್ನು ನಾವು ಕೊಡಬಾರ್ದು ಅಂತ ಇದೆ. ನಿಮ್ಮ ಜೊತೆ ನಾವು ಇರ್ತೀವಿ. ಇದಕ್ಕೆ ನಾನು ಸರ್ಕಾರಕ್ಕೆ ಪತ್ರ ಯಾವುದೇ ಕಾರಣಕ್ಕೂ ಟಾಟಾದವ್ರಿಗೆ ಕೊಡಬೇಡಿ. ನಮ್ಮ ಹುಡುಗರೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸರ್ಕಾರ ಪ್ರತಿಯೊಬ್ಬರು ತಪ್ಪೇ ಬಂದು ಆ ಪತ್ರಗಳನ್ನ ತಗೊಂಡೋಗಿ ಸಹಿ ಮಾಡಿಸ್ಬೇಕು ಇವತ್ತೇ ಅಂತ ಕೇಳ್ತಾ ಇದ್ದೀವಿ. ಗುಂಡ್ಲುಪೇಟೆಯ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾದ ಹೇಮಾವತ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಇವತ್ತು ಭಕ್ತರ ದಂಡೆ ಹರಿದು ಬಂದಿದೆ. ಸಾಲು ಸಾಲು ರಜೆಗಳ ಹಿನ್ನೆಲೆ ಬೆಟ್ಟದ ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬಂದಿದ್ದು ಗೋಪಾಲಸ್ವಾಮಿ ದೇವರ ದರ್ಶನ ಪಡೆದ ಭಕ್ತರು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಬೆಟ್ಟದ ತುದಿಯಲ್ಲಿನ ಮಂಜಿನ ವಾತಾವರಣ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಕುಟುಂಬ ಸಮೇತರಾಗಿ ಆಗಮಿಸಿದ್ದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಹೊಸ ಬೈಕ್ ಖರೀದಿಸಿದ ಸಂತೋಷದಲ್ಲಿದ್ದ ಯುವಕನೊಬ್ಬ ಮೊದಲ ಪ್ರಯಾಣದಲ್ಲೇ ಅಪಘಾತಕ್ಕೆ ಈಡಾಗಿ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ಮೃತ ಯುವಕನನ್ನ ಪಾವಗಡದ ದೊಡ್ಡಹಳ್ಳಿ ನಿವಾಸಿ ನಂದೀಶ್ ಕುಮಾರ್ ಅಂತ ಗುರುತಿಸಲಾಗಿದ್ದು, ನಂದೀಶ್ ನಿನ್ನೆ ತಾನೇ ಶೋರೂಮ್ನಲ್ಲಿ ಹೊಸ ಬೈಕ್ ಖರೀದಿ ಮಾಡಿದ್ದ. ಇವತ್ತು ಅದೇ ಬೈಕ್ನಲ್ಲಿ ತನ್ನ ಸ್ನೇಹಿತ ಚಿರು ಜೊತೆ ಸ್ವಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ದ ವೇಳೆ ಗಂಗಸಾಗರ ಕ್ರಾಸ್ ಬಳಿ ವೇಗವಾಗಿ ಬಂದ ಟಿಪ್ಪರ್ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಿಂದ ಬಿದ್ದ ನಂದೀಶ್ ಕುಮಾರ್ಗೆ ತೀವ್ರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅದೃಷ್ಟವಶಾತ್ ಆತನೊಂದಿಗೆ ಹಿಮ್ಮದಿಯಲ್ಲಿ ಕುಳಿತಿದ್ದ ಸ್ನೇಹಿತ ಚಿರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಹೊಸ ಬೈಕ್ನ ಸಂಭ್ರಮ ಮನೆ ತುಂಬುವ ಮುನ್ನವೇ ಯುವಕನೊಬ್ಬ ಮೃತ್ಯುವಿಗೆ ಶರಣಾಗಿರುವುದು ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟುವಂತೆ ಮಾಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾವಗಡ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಇದೆಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.